ಫ್ರೆಂಡ್ಸ್, ಎಡೆನೂರು ಸಬ್ಜಾ ಅಲ್ಲಿ ಗಂಡು ಇದು ರೆಡಿಯಾಗಿ ಹಾರ್ತಾರೋ ಟೈಮ್ ಬಂದ್ಬಿಟ್ಟು 4 ಗಂಟೆ 4:15 ಗಂಟೆ ಹಿಂಗೆ ಹಾರ್ತಾ ಇರೋದು. ಒಳ್ಳೆ ಬಾಜಿ ಇದೆ, ಒಳ್ಳೆ ಸರ್ಕನಿ ಗೇಟ್ಲಿ ಇದೆ. ಪಲ್ಲಾಗಿ ಹೋದರೆ 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಟೂರ್ನಮೆಂಟ್ ಕಟ್ಟಿರೋರಿಗೆ ಬಿಡ್ಕೊಳ್ಳೋಕ್ಕೆ ಸೂಪರ್ ಅಕ್ಕಿ. ಆದರೆ ಈ ಅಕ್ಕಿ ಏನಂದರೆ ನಾವು ಬೆಂಗಳೂರವ್ರಿಗೆ ಯಾರಿಗೂ ಕೊಡೋಕ್ಕಾಗಲ್ಲ. ಈ ಅಕ್ಕಿನ ಏನೇ ಇದ್ರೂ ಆಚೆ ಊರವ್ರು ಇಸ್ಕೊಬೋದು. ಬೆಂಗಳೂರವ್ರಿಗೆ ನಾವು ಈ ಅಕ್ಕಿನ ಕೊಡೋಕ್ಕಾಗಲ್ಲ. ಯಾಕಂದರೆ ನಮ್ದು ಇನ್ನೂ ಸ್ವಲ್ಪ ಡೇಟ್ಗಳಿದೆ, ಟೂರ್ನಮೆಂಟ್ ಡೇಟು. ನೀವೇನಾರು ಮಿಸ್ ಮಾಡ್ಕೊಂಡು ಬಿಡ್ಕೊಂಡ್ರೆ ಆಮೇಲೆ ನಮ್ಮ ಡೇಟ್ ದಿನ ಅಕ್ಕಿ ಬಂದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಬೆಂಗಳೂರವ್ರಿಗೆ ಕೊಡೋಕ್ಕಾಗಲ್ಲ. ಪಲ್ಲಾನು ಸಖತ್ತಾಗಿದೆ, ಆಟ ಚೆನ್ನಾಗಿದೆ. 4-4 ಗಂಟೆ ಬಂದಿರೋ ಅಕ್ಕಿ ಇನ್ನೂ ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗು ಜಾಸ್ತಿ ಆಗುತ್ತೆ. ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು ಇವೆಲ್ಲ ನೋಡ್ಕೊಳ್ಳಿ. 3ನೇ ಪಟ್ಟಿನೂ ಸಖತ್ತಾಗಿದೆ. ಬೆನ್ನ ಮೇಲೆ ಒಂದು ಬಿಳೆ ಕಚ್ಬಿಟ್ಟು ಇದೆ. ಪ್ಲಸ್ ಕಾಲಲ್ಲಿ ನೋಡ್ಬೋದು ವೈಟ್ ಗರಿಗಳು ಇನ್ನರ್ ಲೈನಲ್ಲಿದೆ. ಇಲ್ಲಿ ನೋಡ್ಬೋದು ವೈಟ್ ಗರಿ ಇನ್ನರ್ ಲೈನಲ್ಲಿದೆ. ಎಡೆನೂರು ಸಬ್ಜಾಲಿ ಮಾಡಿಸಿರೋ ಅಕ್ಕಿ 1.5 ದಸ್ತದ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸೂಪರ್ ಆಗಿರುತ್ತೆ. ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ಫುಲ್ ಚಡಿ ಅಕ್ಕಿ ಇದು. ಒಂದು ವಾರದಲ್ಲೆಲ್ಲ ಬಿಡ್ಕೊಬೋದು. ಬಿಡಬೇಕಂದ್ರೆ ಕಂಪಲ್ಸರಿ 3 ಉಡಾನು ಕಡ್ಡಿ ಬಾಲ ಕಟ್ಕೊಂಬಿಡಿ. ಯಾಕಂದರೆ ಅಕ್ಕಿ ಆಡ್ತಾರೋ ಅಕ್ಕಿ ಇದು. ಬಿಟ್ಟಂಗೆ ಹೊಸ ಜಾಗದಲ್ಲಿ ಊರು ಹುಡ್ಕೋದು ಸ್ಟಾರ್ಟ್ ಮಾಡುತ್ತೆ. ಅಕ್ಕಿ ಕಳ್ಕೊಬೋದು ನೀವು ಅವಾಗ ಆ ಟೈಮಲ್ಲಿ. ಕಡ್ಡಿ ಬಾಲ ಕಟ್ಕೊಂಬಿಡಿ, ಒಂದು 3 ಉಡಾನು ಇಲ್ಲ 4 ಉಡಾನು. ಆಮೇಲೆ ಅಕ್ಕಿ ನೀಟಾಗಿ ಫಿನಿಶಿಂಗ್ ಮಾಡಿದ್ಮೇಲೆ ಕುಚ್ಚು ಬಾಲ ಕಟ್ಬಿಟ್ಟು ಬಿಡಿ. ಅದಾದಮೇಲೆ ಖುಲ್ಲಾ ಬಾಲ ಬಿಡ್ಕೊಳ್ಳಿ. ಡೈರೆಕ್ಟಾಗಿ ಖುಲ್ಲಾ ಬಾಲ ಬಿಡೋಕೆ ಹೋಗ್ಬೇಡಿ, ಅಕ್ಕಿ ಕಳ್ಕೊತೀರಾ. ಯಾಕಂದರೆ ರೆಡಿಯಾಗಿ ಹಾರ್ತಾರೋ ಅಕ್ಕಿ ನಮ್ಮ ಸೀಲ್ಗಳಿರೋದಕ್ಕೆ ನಾವು ಬೆಂಗಳೂರವ್ರಿಗೆ ಯಾರಿಗೂ ಕೊಡೋಕ್ಕಾಗಲ್ಲ. ಬೆಂಗಳೂರವ್ರು ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆಚೆ ಊರವ್ರು ಯಾರಿಗೆ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಎಡೆನೂರು ಸಬ್ಜಾ ಗಣ್ಣ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಈ ಗಣ್ಣ ನೀವು 5 ಗಂಟೆ ಟೂರ್ನಮೆಂಟ್ಗೆ ಆರಿಸಿರೋ ನಿಮ್ಮೂರಲ್ಲಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸ್, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಎಡೆನೂರು ಸಬ್ಜಾ ಅಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಎಡೆನೂರು ಸಬ್ಜಾ ಗಂಡು ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಾಲ ನೋಡ್ಬೋದು ಹೆಂಗೆ ತಿರ್ಕೊಳ್ಳೋದಂತ. ಒಂದೇ ಒಂದು ಬಿಳೆ ಕಚ್ಬಿಟ್ಟಿದೆ. ಕಾಲಲ್ಲೂ ನೋಡ್ಬೋದು ಇನ್ನರ್ ರಿಂಗಲ್ಲಿ ಬಿಳೆ ಕಚ್ಪುಟ್ಗಳಿದೆ. ತಿರಿ ಎಲ್ಲ ಫುಲ್ ಇದೆ ನೋಡ್ಬೋದು. ಚುಪ್ ತಿರಿ ಫುಲ್ ಉದ್ದ ತಿರಿ ಇರುತ್ತೆ. ಎಲ್ಲ ಗರಿಗಳು ಫುಲ್ ಇದೆ. 2 ಸೈಡ್ ನೋಡ್ಕೊಳ್ಳಿ, ಗರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಇದೆ, ಇವೆಲ್ಲ ನೋಡ್ಬೋದು ಸಖತ್ ಕ್ವಾಲಿಟಿಲಿರುತ್ತೆ. ಇದಕ್ಕೆ ಮೇವು ಬಂದ್ಬಿಟ್ಟು ಬರೇ ರಾಗಿ ಹಾಕ್ಕೊಂಬನ್ನಿ, ಬೇರೆ ಏನು ದಪ್ಕಾಳು ಕೊಡೋಕೆ ಹೋಗ್ಬೇಡಿ, ಬರೇ ರಾಗಿ ಹಾಕ್ಕೊಂಬನ್ನಿ. ಗುಂಡ ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಣ್ಣ ನೋಡ್ಕೊಳ್ಳಿ ಫಸ್ಟು. ಫುಲ್ ಅಗ್ಲ ಎತ್ತಿಟ್ಕೊಳುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಲೈಟಾಗಿರುತ್ತೆ. ಆ ಜೊತೆಗೇ ಕ್ರ್ಯಾಕ್ಸು ಹೊಡ್ಕಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಈ ಅಕ್ಕಿ ಎಷ್ಟೇ ಆಡಿದ್ರೂ ಅನಾರಿ ಬಂದ್ಬಿಟ್ಟು ಗಟ್ಟಿಗೆ ಎದ್ದಿ ಕಾಣಲ್ಲ. ಒಂಥರ ಲೈಟಾಗಿ ಪಿಂಕಿಶ್ ಅನಾರಿ ಥರ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿದೆ. ಈ ಗಂಡು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಯಾರ ಹತ್ರ ಅಕ್ಕಿ ಇಲ್ವೋ ಅವ್ರು ಮಾತ್ರ ದಯವಿಟ್ಟು ಕೇಳಿ. ಯಾಕಂದರೆ ಇದನ್ನ ಟೂರ್ನಮೆಂಟಿಗೆ ಹಾರಿಸೋರು ಅಂಥವ್ರು ಮಾತ್ರ ಈ ಅಕ್ಕಿನ ಇಸ್ಕೊಳ್ಳಿ. ರಿಂಗ್ ನಂಬರ್ 3271.